ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಸ್ಯಾರಿ ಸ್ಟೈಲ್ ಡ್ರೆಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ಇವಾಗ ಪ್ರೆಸೆಂಟು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಈ ಥರ ಡ್ರೆಸ್ಸು. ಸ್ಯಾರಿ ಸ್ಟೈಲ್ ಡ್ರೆಸ್ ಅಂತ ಕರೀತಾರೆ, ಮತ್ತು 2 in 1 ಡ್ರೆಸ್ ಅಂತ ಕರೀತಾರೆ. ಸೊ ರೆಡಿ ಟು ವೇರ್ ಸ್ಯಾರಿ, 1 minute ಸ್ಯಾರಿ ಅಂತ ತುಂಬಾ ಟ್ರೆಂಡಿಂಗಲ್ಲಿದೆ ಇವಾಗ. ಮೋಸ್ಟ್ ವೈರಲ್ ಡ್ರೆಸ್ ಇದು. ಸೊ ಇದು ಈಸಿ ಮೆಥಡಲ್ಲಿ ತೋರಿಸ್ಕೊಡಿ ಅಂತ ತುಂಬಾ ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋನ ಮಾಡೋಣ ಅಂತ ನಾನು ಸ್ಯಾರಿನ ಯೂಸ್ ಮಾಡಿ ಅದರಲ್ಲೇ ರಿಯೂಸ್ ಮಾಡಿ ತೋರಿಸ್ಕೊಡ್ತೀನಿ. ಯಾವ ರೀತಿ ಸಿಂಪಲ್ ಮೆಥಡ್ಸಲ್ಲಿ ತೋರಿಸ್ಕೊಡ್ತೀನಿ. ಸೊ ಡೆಫಿನೆಟ್ಲಿ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದು ಡ್ರೆಸ್ ಕಂಪ್ಲೀಟಾಗಿ ಲುಕ್ ವೈಸ್ ಸ್ಯಾರಿ ಥರನೇ ಕಾಣಿಸುತ್ತೆ, ಬಟ್ ಕಂಪ್ಲೀಟಾಗಿ ಡ್ರೆಸ್ ಥರನೂ ಇರುತ್ತೆ. ನೀವು ಡ್ರೆಸ್ ಥರನೂ ವೇರ್ ಮಾಡ್ಬೋದು. ಇದಕ್ಕೆ ದುಪ್ಪಟ್ಟ ಸಪ್ರೇಟಾಗಿ ತೊಗೊಂಡು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಇದೇ ದುಪ್ಪಟ್ಟನ ವೇರ್ ಮಾಡ್ಬೋದು. ಬಟ್ ಇದು ನಾನು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಪಲ್ಲು ಪಾರ್ಟ್ ಮಾತ್ರ ದುಪ್ಪಟ್ಟಾಗಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಲುಕ್ ವೈಸ್ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಅಷ್ಟೇ ಸ್ವಲ್ಪ ಸ್ಯಾರಿ ಥರನೂ ಕಾಣಿಸುತ್ತೆ. ಆ್ಯಂಡ್ ಬಾಟಮ್ ಪಾರ್ಟ್ಗೆ ಕಂಪ್ಲೀಟಾಗಿ ಫ್ರಿಲ್ಸ್ ಯೂಸ್ ಮಾಡಿದ್ವಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಟ್ರೆಂಡಿಂಗಲ್ಲಿದೆ. ಸೊ ಕಮೆಂಟ್ ಮಾಡಿದ್ರು ಇದನ್ನು ತೋರಿಸ್ಕೊಡಿ ಅಂತ, ಅದಕ್ಕೆ ಸ್ವಲ್ಪ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಫ್ಯಾಬ್ರಿಕ್ಕು 5.5 ಮೀಟರ್ 5.5 ಮೀಟರ್ ಸ್ಯಾರಿ ತೊಗೊಂಡಿದ್ದೀನಿ. ನಾನು ಫ್ಯಾಬ್ರಿಕ್ ಏನು ಬೈ ಮಾಡಿಲ್ಲ, ನಾರ್ಮಲಾಗಿ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಹೊಸ ಸ್ಯಾರಿ ತೊಗೊಂಡು ಇದರಲ್ಲೇ ತೋರಿಸ್ಕೊಡ್ತೀನಿ. ಇದಕ್ಕೆ ಲೈನಿಂಗ್ ಜಸ್ಟ್ 2.5 ಮೀಟರ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಮೀಡಿಯಮ್ ಸೈಜು, ಲಾರ್ಜ್ ಸೈಜು ಇಂಥವ್ರಿಗೆ ಕರೆಕ್ಟಾಗಿ ಆಗುತ್ತೆ ಸ್ಯಾರಿ ಆದರೆ. ಅದೇ ನೀವು ಫ್ಯಾಬ್ರಿಕ್ ತೊಗೊಂಡು ಸ್ಟಿಚಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಅದೇ ಸ್ಯಾರಿ ಆದರೆ ಕಂಪ್ಲೀಟಾಗಿ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ನಾನು ಸ್ಯಾರಿ ತೊಗೊಂಡಿದ್ದೀನಿ. ಇದು ಫ್ಯಾಬ್ರಿಕ್ ಸ್ವಲ್ಪ ಸಿಲ್ಕ್ ಟೈಪ್ ಬರುತ್ತೆ, ಶೈನಿಂಗ್ ಮೆಟೀರಿಯಲ್ ಸ್ಯಾರಿ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಈ ಸ್ಯಾರಿಗೆ ಬಂದಿರೋ ಈ ಪಲ್ಲು ಪಾರ್ಟ್ ಸೈಡ್ ಏನಿದೆ ಇದನ್ನು ದುಪ್ಪಟ್ಟಾಗೆ ಸಪ್ರೇಟ್ ಮಾಡ್ಕೋಬೇಕು. ನಾನು ಜಸ್ಟು 2.10 ಇಂಚಸ್ 2 ಮೀಟರ್ ಮತ್ತು 10 ಇಂಚಸ್ ಎಕ್ಸ್ಟ್ರಾ ತೊಗೊಂಡು ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ 2.5 ಮೀಟರು ಕೂಡ ಕಟಿಂಗ್ ಮಾಡ್ಕೋಬೋದು, ಬಟ್ ನನಗೆ ಲೆಂತ್ ಜಾಸ್ತಿ ಆಗುತ್ತೆ, ಅದಕ್ಕೆ ನಾನು 2 ಮೀಟರ್ ಮೇಲೆ ಒಂದು 10 ಇಂಚಸ್ಸು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ರೀತಿ ಸಪ್ರೇಟ್ ಮಾಡಿದ್ದೀನಿ ದುಪ್ಪಟ್ಟಾಗೆ. ಆ್ಯಂಡ್ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನು ಕಂಪ್ಲೀಟ್ ಡ್ರೆಸ್ ಪಾರ್ಟಿಗೆ ಯೂಸ್ ಮಾಡ್ಕೋಬೇಕು. ಇವಾಗ ಲೈನಿಂಗ್ ತೊಗೊಂಡಿದ್ದೀನಿ. ಕಂಪ್ಲೀಟ್ ಲೈನಿಂಗು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ 2.5 ಮೀಟರು. ಇದನ್ನು ನೋಡ್ಕೋಬೇಕು, ಫೋಲ್ಡಿಂಗ್ ಪಾರ್ಟ್ ನೋಡ್ಕೋಬೇಕು ಆ್ಯಂಡ್ ಓಪನ್ ಪಾರ್ಟು ನೋಡ್ಕೋಬೇಕು. ಇದನ್ನು ನೋಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಲೈನಿಂಗ್ ಲೆಂತ್ ಬಂದು 49 ಇಂಚಸ್ ತೊಗೊಂಡಿದ್ದೀನಿ. ಸೊ 50 ಇಂಚಸ್ಸು ಕೂಡ ತೊಗೋಬೋದು. ಲೆಂತ್ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಆ್ಯಂಡ್ ವಿಟ್ಟು ಅಷ್ಟೇ, ನಾನು ಎಲ್ಲನೂ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಲೆಂತು ವಿಟ್ಟು ಇಷ್ಟು ತಗೊಂಡು ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಮೀಡಿಯಮ್ ಸೈಜ್ ಮೆಜರ್ಮೆಂಟ್ಸು. ಸೊ ಲಾರ್ಜ್ ಸೈಜು ಇವ್ರಿಗೂ ಆಗುತ್ತೆ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ವ 6.5 ಈ ರೀತಿ. ಇದು ಮೀಡಿಯಮ್ ಸೈಜು. ಲಾರ್ಜ್ ಸೈಜ್ ಆದರೆ 7.5 ಈ ರೀತಿ ಎಕ್ಸ್ಟ್ರಾ ತೊಗೋಬೋದು. 1 ಇಂಚು ಇಲ್ಲ 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ನಿಮ್ಮ ಮೆಜರ್ಮೆಂಟ್ಸ್ಗೆ ನೀವು ಈ ರೀತಿ ಕಟಿಂಗ್ ಮಾಡ್ಕೋಬೋದು. ನಾನು ಬಂದು ಶೋಲ್ಡರ್ ಲೆಂತು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಹಾಗೆ ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಮತ್ತು ಈ ಕಡೆ ನಾನು ಮಾರ್ಕಿಂಗ್ ಮಾಡಿದೆ ಅಲ್ವಾ, ಈ ಆರ್ಮ್ ಶೇಪ್ ಕಡೆ ಏನಿದೆ ಇದು ಕಂಪ್ಲೀಟಾಗಿ 12 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಚೆಸ್ಟ್ ಪಾರ್ಟು ಇದೆಲ್ಲ ಮಾರ್ಜಿನ್ ಬಿಡಬೇಕು, ಎಕ್ಸ್ಟ್ರಾ ಫ್ಯಾಬ್ರಿಕ್ಕು. ಆ್ಯಂಡ್ ಫ್ರಂಟ್ ಸೈಡು ನಾನು 14 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಲೆಂತ್ ಕರೆಕ್ಟಾಗಿ ನೋಡ್ಕೋಬೇಕು. 14.5 ಇಲ್ಲ 14 ಇಂಚಸ್ ಬೇಕಾಗುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಬಾಡಿ ಪಾರ್ಟ್ ಟೈಪ್ ಬರುತ್ತೆ. ಇವಾಗ ನಾವು ನಾರ್ಮಲ್ ಲಾಂಗ್ ಡ್ರೆಸ್ಸಸ್ಗೆ ಯಾವ ರೀತಿ ತೊಗೊತೀವಿ ಫ್ಯಾಬ್ರಿಕ್ ಬಾಡಿ ಪಾರ್ಟ್ಗೆ, ಅದೇ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ನಾನು ವೇಸ್ಟ್ ಪಾರ್ಟ್ ಬಂದು 10.5 ಇಂಚಸ್ಗೆ ತೊಗೊಂಡಿದ್ದೀನಿ. ಸೊ 10.5 ಇಂಚಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೈಡ್ ಫಿಟ್ಟಿಂಗ್ ಎಲ್ಲನೂ ಮಾಡ್ಕೋಬೋದು, ಇನ್ನೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ. ಇಲ್ಲಿ ನಾನು ಮಾರ್ಕಿಂಗ್ ಮಾಡಿದೆ. ನಿಮಗೆ ಸೈಡ್ ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು 10 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ 11 ಇಂಚಸ್ಸು ಈ ರೀತಿ ಕೂಡ ತೊಗೋಬೋದು. ನಿಮಗೆ ವೇಸ್ಟ್ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಚೆಸ್ಟ್ ಪಾರ್ಟ್ ಒಂದು ಫಿಟ್ಟಿಂಗ್ ಪಾರ್ಟಿಗೆ ನಾನು 11 ಇಂಚಸ್ ತೊಗೊಂಡಿದ್ದೀನಿ. 12 ಇಂಚಸ್ ಹೇಳ್ದೆ ಅಲ್ವಾ, 11 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಇದೇನು ನಿಮಗೆ ಇವಾಗ ಗೊತ್ತಾಗಲ್ಲ, ನೀವು ಸೈಡ್ ಫಿಟ್ಟಿಂಗ್ ಮಾಡಿದಾಗ ನಿಮ್ಮ ಓಲ್ಡ್ ಡ್ರೆಸ್ಸಸ್ ಇರುತ್ತಲ್ವ ಅದನ್ನು ನೋಡಿಕೊಂಡು ನೀವು ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡ್ಕೋಬೋದು. ನಾನು ಜಸ್ಟ್ ಈ ರೀತಿ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಫಿಟ್ಟಿಂಗ್ಗೆ ಬೇಕಾಗತ್ತೆ ಅಂತ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು. ಸೊ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು, ಆ್ಯಂಡ್ ನಾನು ನೆಕ್ ಲೆಂತು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಸ್ವಲ್ಪ ನಿಮಗೆ ವಿಟ್ಟು ಜಾಸ್ತಿ ಅಂತ ಅನ್ಸಿದ್ರೆ 3 ಇಂಚಸ್ಸು ಕೂಡ ತೊಗೋಬೋದು. ಹಾಗೆ ಫ್ರಂಟ್ ನೆಕ್ಕು ಡೀಪ್ ಜಾಸ್ತಿ ಇಟ್ಟಿದ್ದೀನಿ, 5.5 ಇಂಚಸ್ ಇಟ್ಟಿದ್ದೀನಿ. ನಿಮಗೆ ನಾರ್ಮಲ್ ಆಗಿ ಬೋಟ್ ನೆಕ್ಕು, ಹೈ ನೆಕ್ ಈ ಥರ ಬೇಕು ಅಂದರೆ ಒಂದು 4 ಇಂಚಸ್ಸು 3.5 ಇಲ್ಲ 4.5 ಈ ರೀತಿ ತೊಗೋಬೋದು. ನಾನು ಸ್ವಲ್ಪ ರೌಂಡ್ ಶೇಪ್ ಥರ ಇಟ್ಟಿದ್ದೀನಿ. ಬೇರೆ ಥರ ವಿ ನೆಕ್ಕು ಈ ಥರ ಕೂಡ ಇಟ್ಕೋಬೋದು, ನಿಮ್ಮ ಇಷ್ಟ. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಬಾಡಿ ಪಾರ್ಟ್ ಏನಿದೆ ಅದು ಮಾರ್ಕಿಂಗ್ ಆಯಿತು. ಆ್ಯಂಡ್ ಈ ಕಡೆ ಏನಿದೆ ಜಸ್ಟ್ ಈ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಏನು ಮೆಜರ್ಮೆಂಟ್ ಏನು ಬೇಕಾಗಿಲ್ಲ, ಜಸ್ಟ್ ಈ ರೀತಿ
ಕ್ರಾಸಾಗಿ ನಮ್ಮ ಲೈನಿಂಗ್ ಎಷ್ಟಿದೆಯೋ ಅಷ್ಟಿಗೆ ಕರೆಕ್ಟಾಗಿ ಬರೋ ಥರ ನೀಟಾಗಿ ಸ್ಟ್ರೈಟಾಗಿ ಬರೋ ಥರ ನೀಟಾಗಿ ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಈ ಕಡೆ ಏನಿದೆ ಬಾಟಮ್ ಕಡೆ ಸೈಡಲ್ಲಿ ಮಾತ್ರ ಜಸ್ಟ್ ಈ ರೀತಿ ಅಂಬ್ರೆಲಾ ಕಟ್ಟಲ್ವಾ, ಅದಕ್ಕೆ 1.5 ಇಂಚಸ್ ನಾನು ತೊಗೊಂಡು ಕ್ರಾಸಾಗಿ ಸ್ವಲ್ಪ ಅಂಬ್ರೆಲಾ ಟೈಪಲ್ಲಿ ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಈ ಫ್ಯಾಬ್ರಿಕ್ ಎಲ್ಲ ಕಟಿಂಗ್ ಮಾಡ್ಕೋಬೇಕು. ಹಾಗೆ ಆರ್ಮ್ ಶೇಪ್ ಅವಾಗೆ ತೋರಿಸ್ಲಿಲ್ಲ ಅಲ್ವಾ, ಅದನ್ನು ಅಷ್ಟೇ ನೀಟಾಗಿ ಕರೆಕ್ಟಾಗಿ ಬರೋ ಥರ ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲನೂ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟಿಂಗ್ ಮಾಡಿದ್ದೀನಿ. ಹಾಗೆ ನೆಕ್ ಪಾರ್ಟೂ ಅಷ್ಟೇ ನೀಟಾಗಿ ಕಟಿಂಗ್ ಮಾಡಿದೆ. ಸೊ ಬೋತ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡನ್ನೂ ಕಟಿಂಗ್ ಮಾಡಿದ್ದೀನಿ. ನಾನು ಬ್ಯಾಕ್ ಪಾರ್ಟ್ ಹೇಳೋದನ್ನು ಮರ್ತದೆ. ಬ್ಯಾಕ್ ಪಾರ್ಟು ಅಷ್ಟೇ ಸೇಮ್ ನೆಕ್ ಲೆಂತು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಡೀಪು 4 ಇಂಚಸ್ ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟು, ಇದನ್ನು ಹೇಳೋದನ್ನು ಮರ್ತೋದೆ. ಸೊ ಫ್ರಂಟ್ ಪಾರ್ಟ್ ಆರ್ಮ್ ಶೇಪ್ ಒಂದು 1/2 ಇಂಚಷ್ಟು ಕಟಿಂಗ್ ಮಾಡ್ಕೋಬೇಕು. ಇವಾಗ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇದು ಶಾರ್ಟ್ ಪಾರ್ಟು 34 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಇದು ಬಂದು ಮೇನ್ ಫ್ಯಾಬ್ರಿಕ್ಕು ಇಷ್ಟಿಗೆ ಕಟಿಂಗ್ ಮಾಡ್ಕೋಬೇಕು ಅಂತ ಗೊತ್ತಾಗಲಿ ಅಂತ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಕಟಿಂಗ್ ಮಾಡಬಾರ್ದು ಲೈನಿಂಗ್ ಪಾರ್ಟು, ಮೇನ್ ಫ್ಯಾಬ್ರಿಕ್ಕು ಇಲ್ಲಿಗೆ ಕಟಿಂಗ್ ಮಾಡ್ಕೋಬೇಕು ಅಂತ ಜಸ್ಟ್ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಐಡಿಯಾ ಮೇಲೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು 30 ಇಂಚಸ್ಸು 31 32 34 ನಿಮಗೆ ಎಷ್ಟು ಬೇಕೋ ಅಷ್ಟು ಕಟಿಂಗ್ ಮಾಡ್ಕೋಬೋದು. ಈ ಶಾರ್ಟ್ ಪಾರ್ಟ್ ಏನಿದೆ ಇದು ಮೇನ್ ಪಾರ್ಟು, ನಾನು ಮೇನ್ ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಇದ್ರ ಮೇಲೆ ಇಟ್ಟು ಜಸ್ಟ್ ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಲೈನಿಂಗ್ ನಾನು ಯಾವ ರೀತಿ ಕಟಿಂಗ್ ಮಾಡಿದ್ದೀನಿ ಬಾಡಿ ಪಾರ್ಟು ಅದೇ ಥರನೇ ನೀವು ನಾನು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಬರೋ ಥರ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಇದೆಲ್ಲ ಕಂಪ್ಲೀಟಾಗಿ ಕಟಿಂಗ್ ಆದಮೇಲೆ 2 ಪೀಸಸ್ ಏನಿದೆ ಬೋತ್ ಫ್ರಂಟು ಬ್ಯಾಕು ಕಂಪ್ಲೀಟಾಗಿ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಲೈನಿಂಗ್ ಅಟ್ಯಾಚ್ ಆಗೋ ಥರ ನೀಟಾಗಿ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಲೈಟಾಗಿ ಕ್ರಾಸಾಗಿ ಕಟಿಂಗ್ ಮಾಡಿಕೊಂಡು ಅದನ್ನು ಆಪೋಸಿಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಕಂಪ್ಲೀಟಾಗಿ ಮಾಡಬಾರ್ದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೈಡ್ ಫಿಟ್ಟಿಂಗ್ ಕಡೆ ನಾನು ಇದು ವೇಸ್ಟ್ ಪಾರ್ಟು ನಾನು ಮಾರ್ಕ್ ಮಾಡಿದೆ ಅಲ್ವಾ, ಅವಾಗೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕು. ಇದು ಮೇನ್ ಫ್ಯಾಬ್ರಿಕ್ಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಫ್ರಂಟ್ ಪಾರ್ಟು ಈ ರೀತಿ ನೀಟಾಗಿ ಫಸ್ಟು ಸ್ಟಿಚಿಂಗ್ ಮಾಡಿಕೊಂಡು ಅದನ್ನು ಅಪೋಸಿಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚಸ್ ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಕರೆಕ್ಟಾಗಿ ನೋಡಿಕೊಂಡು ಫಿನಿಶಿಂಗ್ ಕರೆಕ್ಟಾಗಿ ಬರೋ ಥರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ವೇಸ್ಟ್ ಪಾರ್ಟ್ ಮಾರ್ಕಿಂಗ್ ಮಾಡಿದ್ದೀನಲ್ವ, ಅಲ್ಲಿಗೆ ಕರೆಕ್ಟಾಗಿ ನಾನು 14 ಇಂಚಸ್ ಏನು ಮಾರ್ಕ್ ಮಾಡಿದ್ದೆ ಅಲ್ಲಿಗೆ ಅಟ್ಯಾಚ್ ಆಗೋ ಥರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದೇ ಥರನೇ 2 ಪೀಸಸ್ಸು ಬೋತ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಸೇಮ್ ಅದೇ ಥರನೇ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಈ ಫ್ರಿಲ್ಸ್ ಪಾರ್ಟು ಇದನ್ನು ರೆಡಿ ಮಾಡ್ಕೋಬೇಕು. ಕಂಪ್ಲೀಟ್ ಬಾಡಿ ಪಾರ್ಟ್ಗೆ ಫ್ಯಾಬ್ರಿಕ್ ಎಷ್ಟು ಯೂಸ್ ಮಾಡಿದ್ದೀವಿ ಅದನ್ನು ಬಿಟ್ಟು ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನು ತೊಗೊಂಡು ಈ ರೀತಿ ಜಸ್ಟ್ ಇದನ್ನು 2 ಪೀಸಸ್ ಆಗಿ ಕಟಿಂಗ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 1.5 ಮೀಟರ್ ಈ ಥರ ಮಿಕ್ಕತ್ತೆ, ಅದನ್ನು 2 ಪೀಸಸ್ ಆಗಿ ಕಟಿಂಗ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಫ್ರಿಲ್ಸ್ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ನಾರ್ಮಲಾಗಿ ಮಿಷನಲ್ಲೇ ಸ್ಟಿಚಿಂಗ್ ಮಾಡ್ಕೋಬೋದು. ಚಿಕ್ಕದಾಗಿ ಈ ರೀತಿ ಪ್ಲೀಟ್ಸ್ ಹಿಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸಿದ್ದೀನಿ ನೋಡಿ, ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ 2 ಪೀಸಸ್ಸೂ ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಿಕೊಂಡು ಈ ಶಾರ್ಟ್ ಪಾರ್ಟ್ ಏನಿದೆ ಮೇನ್ ಫ್ಯಾಬ್ರಿಕ್ಕು ಬಾಡಿ ಪಾರ್ಟು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಇದು ಅಷ್ಟೇ ಲೆಂತ್ ಫ್ರಿಲ್ಸ್ ಪಾರ್ಟ್ ಲೆಂತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಲೆಂತ್ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಸ್ಯಾರಿ ಥರ ಕಾಣಿಸುತ್ತೆ. ಲೆಂತು ವಿಡ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫ್ರಿಲ್ಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ನೆಟ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ 1/2 ಮೀಟರು, ಅದನ್ನು 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು 17 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿಡ್ತು 10 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಇದು ನೆಟ್ಟೆಡ್ ಫ್ಯಾಬ್ರಿಕ್ಕು, ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ 8 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ತುಂಬ ಸಿಂಪಲ್ಲು ಸ್ಲೀವ್ಸ್ ಕಟಿಂಗ್ ಮಾಡೋದು. ಇದು 3/4 ಸ್ಲೀವ್ ಟೈಪ್ ಬರುತ್ತೆ. ನಾರ್ಮಲ್ ಸ್ಲೀವ್ ಫುಲ್ ಸ್ಲೀವ್ ಕೂಡ ಇಟ್ಕೋಬೋದು, ಇಲ್ಲ ಸ್ಲೀವ್ಲೆಸ್ಸು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ಸ್ಲೀವ್ಲೆಸ್ ಥರನೇ ಕಾಣಿಸುತ್ತೆ, ಯಾಕಂದರೆ ನೆಟೆಡ್ ಫ್ಯಾಬ್ರಿಕ್ ಅಲ್ವಾ, ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಲೀವ್ಲೆಸ್ ಬೇಕು ಅಂದರೆ ಇದು ಆಲ್ರೆಡಿ ಸ್ಟಿಚಿಂಗ್ ಮಾಡಿರ್ತೀವಲ್ಲ, ಇದಕ್ಕೆ ಪಟ್ಟಿ ಥರ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಡ್ರೆಸ್ಸು. ಬಟ್ ನಾನು ಸ್ಲೀವ್ಲೆಸ್ಸು ಇಷ್ಟ ಆಗಲಿಲ್ಲ, ಅದಕ್ಕೆ ನೆಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ.
ಸೊ ಇವಾಗ ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಡ್ರೆಸ್ ಪಾರ್ಟು, ಶೋಲ್ಡರ್ ಪಾರ್ಟು, ಡೌನ್ ಪಾರ್ಟ್ ಒಂದು 1/2 ಇಂಚ್ ಕಟಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಎರಡು ಶೋಲ್ಡರ್ ಪಾರ್ಟ್ ಏನಿದೆ ಬೋತು ಶೋಲ್ಡರ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಡಬಲ್ ಸ್ಟಿಚಿಂಗ್ ಮಾಡಿಕೊಂಡು ಎರಡು ಸ್ಲೀವ್ಸನ್ನು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ನಾನು ಹೇಳಿದೆ ಅಲ್ವಾ, ಇಲ್ಲಿಗೆ ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ ಫಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಎಲ್ಲಿಗೆ ಮಾಡ್ಕೋಬೇಕು ಅಂತ, ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ದರೆ ಕುರ್ತೀಸ್ನ ಯೂಸ್ ಮಾಡಿಕೊಂಡು ನೀವು ಮೆಜರ್ಮೆಂಟ್ ಆಗಿ ತೊಗೊಂಡು ಸೇಮ್ ಇದೇ ಮೆಥಡಲ್ಲೇ ಕಟಿಂಗ್ ಮಾಡಿಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಈಸಿಯಾಗಿರುತ್ತೆ. ಸೇಮ್ ಮೆಥಡೇ, ಬಟ್ ಸ್ವಲ್ಪ ಈ ಕಡೆ ಏನಿದೆ ಸ್ವಲ್ಪ ಲೈಟಾಗಿ ಕ್ರಾಸಾಗಿ ಅಂಬ್ರೆಲ್ಲ ಕಟ್ಟೆ ಬರುತ್ತೆ. ಸೊ ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ. ಇದು ಸಪ್ರೇಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು, ಮೈನ್ ಫ್ಯಾಬ್ರಿಕ್ಕು ಆ್ಯಂಡ್ ಲೈನಿಂಗ್ ಫ್ಯಾಬ್ರಿಕ್ಕು. ಇದು ಸೈಡ್ ಫಿಟ್ಟಿಂಗ್ ಆದಮೇಲೆ ಮೈನ್ ಫ್ಯಾಬ್ರಿಕ್ ಫಸ್ಟು ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅದಾದಮೇಲೆ ಲೈನಿಂಗ್ ಫ್ಯಾಬ್ರಿಕ್ಕು ಸಪ್ರೇಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಕಂಪ್ಲೀಟಾಗಿ ಡ್ರೆಸ್ ಏನಿದೆ ಅದು ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬ ಸಿಂಪಲ್ಲು ಆ್ಯಂಡ್ ಈಸಿ ಕೂಡ. ಟ್ರೈ ಮಾಡಿ ನೋಡಿ. ನೀವು ಬಿಗಿನರ್ಸ್ ಆಗಿದ್ದರೂ ಅಷ್ಟೇ ಸ್ಟಿಚಿಂಗ್ ಮಾಡ್ಕೋಬೋದು ಆರಾಮಾಗಿ, ಈಸಿಯಾಗಿರುತ್ತೆ. ಕಂಪ್ಲೀಟಾಗಿ ನೋಡಿ ಈ ಥರ ಬರುತ್ತೆ ಡ್ರೆಸ್ ಏನಿದೆ ಅದು. ಸೊ ದುಪ್ಪಟ್ಟ ಒಂದು ರಿಮೈನಿಂಗ್ ಫ್ಯಾಬ್ರಿಕ್ ಫಸ್ಟಲ್ಲೇ ಕಟ್ ಮಾಡಿದ್ದೆ ಅಲ್ವಾ ದುಪ್ಪಟ್ಟ ಪಾರ್ಟು, ಅದು ಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಸ್ಯಾರಿ ಪಾರ್ಟ್ ಅಲ್ಲ. ಅದಕ್ಕೆ ನಾನು ಓಲ್ಡ್ ದುಪ್ಪಟ್ಟನ ಯೂಸ್ ಮಾಡಿಕೊಂಡು ಅದು ಮೆಜರ್ಮೆಂಟ್ ಎಷ್ಟು ಇದೆಯೋ ಅಷ್ಟಿಗೆ ನಾನು ನೋಡಿಕೊಂಡು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಸೇಮ್ ಅದೇ ಥರನೇ ನಾನು ಲೆಂತು ಬಿಟ್ಟು ನೋಡಿಕೊಂಡು ಕಟಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ಲೇಸ್ ಪಟ್ಟಿ ಕೂಡ ಅಟ್ಯಾಚ್ ಮಾಡ್ಕೋಬೋದು, ಬಟ್ ನಾನೇನು ಅಟ್ಯಾಚ್ ಮಾಡಿಲ್ಲ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಥರ ಡ್ರೆಸ್ಸಸ್ಸು, ಏನು ಡಿಸೈನ್ ಇಲ್ದಿರ ನಾರ್ಮಲ್ ಆಗಿರುತ್ತೆ. ಸ್ವಲ್ಪ ಈ ಥರ ಫ್ಲವರ್ಸ್ ಇರೋ ಸ್ಯಾರೀಸ್ ಇಲ್ಲ ಫ್ಯಾಬ್ರಿಕ್ಸ್ ಯೂಸ್ ಮಾಡಿದ್ರೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಈ ಥರ ಡ್ರೆಸ್ಸಸ್ಸು. 2-in-1 ಡ್ರೆಸ್ಸು ಮತ್ತು ಸ್ಯಾರಿ ಸ್ಟೈಲ್ ಡ್ರೆಸ್ಸು ಅಂತ ಕರೀತಾರೆ. ಈ ಥರ ತುಂಬಾ ಟ್ರೆಂಡಿಂಗಲ್ಲಿದೆ. ತೋರಿಸಿ ಅಂತ ಕೇಳಿದ್ರು, ಅದಕ್ಕೆ ವಿಡಿಯೋನ ಮಾಡಿದ್ದೀನಿ. ತುಂಬ ಈಸಿ. ಇಲ್ಲಿ ನಾನು ಪಿನ್ ಅಟ್ಯಾಚ್ ಮಾಡಿದ್ದೀನಿ. ಪಿನ್ ಬೇಡ ಅಂದರೆ ನೀವು ಸೈಡಲ್ಲಿ ಲೈಟಾಗಿ ಸ್ಟಿಚಸ್ ರಿಮೂವ್ ಮಾಡಿಕೊಂಡು ಕೂಡ ದುಪ್ಪಟ್ಟ ಅಟ್ಯಾಚ್ ಮಾಡ್ಕೋಬೋದು. ನಾನು ಇದು ಅಟ್ಯಾಚ್ ಮಾಡ್ತಿಲ್ಲ ದುಪ್ಪಟ್ಟ, ಜಸ್ಟ್ ಪಿನ್ ಯೂಸ್ ಮಾಡಿಕೊಂಡು ನಾನು ವೇರ್ ಮಾಡ್ಕೊತೀನಿ. ಯಾಕಂದರೆ ಇದು ಸಪ್ರೇಟಾಗಿ ಡ್ರೆಸ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಮತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಡ್ರೆಸ್ ಅಂತೂ ರೆಡಿ ಆಯಿತು. ಇದು ಲುಕ್ ವೈಸ್ ಆ ಥರ ಇದೆ ಅಂತ ನಾನು ಫಸ್ಟಲ್ಲೇ ಇಂಟ್ರೋ ಹಾಕಿದ್ದೀನಿ, ಅದನ್ನು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. Down,